ಸರ್ ಹೇಳಿ, ಈಗ ಸಾಕಷ್ಟು ಜನ ರೈತರು ತಮಗೆ ಭೇಟಿ ಮಾಡಿ ಒಂದು ಸಭೆಯನ್ನು ಕೂಡ ಮಾಡಿದ್ರೆ ಏನು ಸರ್ ವಿಷಯ? ಸರ್ ಏನಿಲ್ಲ, ಇವತ್ತು ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ಬರಗಾಲ 100ಕ್ಕೆ 100 ಬರ್ತದೆ ಅನ್ನೋ ಒಂದು ಮಾಹಿತಿನ ಮುಖ್ಯಮಂತ್ರಿಗಳು ಕೊಟ್ಟವ್ರೆ. ಆ ಬರಗಾಲನ ಎದುರಿಸೋದಕ್ಕೆ ಸಿದ್ಧತೆ ಮಾಡಗಳ್ರಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರೋದ್ರಲ್ಲಿ ನಮ್ದೇನಪ್ಪ ಬೇಡಿಕೆ ಅಂದ್ರೆ, ಇವತ್ತು ಹೈನುಗಾರರು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಅದಕ್ಕೆ ನಮಗೆ ಹೈನುಗಾರರಿಗೆ ಏನು 1 ಲೀಟರ್ಗೆ 10 ರೂಪಾಯಿ ರೇಟ್ ಅನ್ನ ಕೊಡಬೇಕು ನೀವು. ಯಾಕಂದ್ರೆ ಇವತ್ತು ಎಲ್ಲಾ ರಾಜ್ಯಗಳದ್ದು ಹಾಲ್ದು ರೇಟ್ ಅನ್ನ ತಗೊಂಡ್ರೆ ನಾವು ಕರ್ನಾಟಕದಲ್ಲಿ ಬಹಳಷ್ಟು ಕಮ್ಮಿ ರೇಟ್ಗೆ ಹಾಲನ್ನ ಕೊಡ್ತಾ ಇದ್ದೀವಿ. ಅದು ನಮ್ಮ ಗ್ರಾಹಕರಿಗೂ ಒಳ್ಳೇದೇ ಅಂತಾನೆ. ಯಾಕಂದ್ರೆ ಗ್ರಾಹಕರು ರೈತರು 2 ಕಣ್ಣಿದ್ದಂತೆ. ನಾವು ಯಾರಿಗೂ ತೊಂದರೆ ಆಗೋದು ಬೇಡ ಅಂತೇಳಿ ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ನಾವು ಹಾಲು ಸರಬರಾಜು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ರೈತರ ಪರಿಸ್ಥಿತಿ, ತರಕಾರಿಗಳು ನೀವು ನೋಡ್ದಂಗೆ ಎಲ್ಲಾ ತರಕಾರಿ ಬೆಲೆ ಬಿದ್ದೋಗಿದೆ. ಮಾವಿನ ಹಣ್ಣು ಬೆಳೆಗಾರರು ಬೀದಿಗೆ ಬಂದವ್ರೆ. ಎಲ್ಲ ಬೆಳೆಗಾರರು ಇವತ್ತು ನಾವು ತೋಟ ಮಾಡದ ಬಿಡದ ಅನ್ನೋ ಒಂದು ಪರಿಸ್ಥಿತಿಗೆ ಬಂದವ್ರೆ. ಆದ್ರಿಂದ ಇವತ್ತು ಹೈನುಗಾರರು ಅಷ್ಟೇನೆ, ನಮ್ಗೇನು ರೈತರು ಇವತ್ತು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂದ್ರೆ, 20 ರೂಪಾಯಿ ಕೊಟ್ಟರು ಸುಮ್ಮನೆ ಇರ್ತೀವಿ, 30 ರೂಪಾಯಿ ಕೊಟ್ಟರು ಸುಮ್ಮನೆ ಇರ್ತೀವಿ, 5 ರೂಪಾಯಿ ಕಮ್ಮಿ ಮಾಡಿದ್ರು ಸುಮ್ಮನೆ ಇರ್ತೀವಿ. ಇಲ್ಲಿವರೆಗೂ ನಾವೇನು ಕೇಳಿಲ್ಲ. ಇವತ್ತಿನ ಪರಿಸ್ಥಿತಿ ರೈತರು ಬದುಕಲೇಬೇಕಾದಂತ ಪರಿಸ್ಥಿತಿ ಬಂದೈತೆ. ಈ ಹಾಲು ಉತ್ಪಾದನೆ ಮಾಡಂತ ಹೈನುಗಾರಿಕೆ ಒಂದು ಹೊರತುಪಡಿಸಿದ್ರೆ ಇನ್ ಯಾವ ಕ್ಷೇತ್ರದಲ್ಲೂ ಒಂದು ಪ್ರಾಮಾಣಿಕತೆ, ಒಂದು ನೇರವಾಗಿ ರೈತರಿಗೆ ಹಣ ಸೇರೋಂತ ಒಂದು ವ್ಯವಸ್ಥೆ ಯಾವುದೇ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ. ಆದ್ರೆ ನಮ್ದೇನು ಮನವಿ ಅಂದ್ರೆ, ನಮ್ಮ ರೈತ ಹಾಲು ಉತ್ಪಾದಕರದು, ನಮ್ಮ ರೈತ ಸಂಘದವ್ರದ್ದು, ನಮ್ಮ ರೈತರದ್ದು ಎಲ್ಲರದ್ದು ಏನ್ ಮನವಿ ಅಂದ್ರೆ, ಇವತ್ತೇನು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋದು ಬಹುತೇಕ 80% ಹೆಣ್ಮಕ್ಳು. ಹೈನುಗಾರಿಕೆ ಕ್ಷೇತ್ರಕ್ಕೆ ಏನಾದ್ರು ಹೊಡೆತ ಬಿತ್ತು, ಆ ಹೆಣ್ಮಕ್ಳು ಕಷ್ಟಕ್ಕೆ ಸಿಗಾಕೊಂಡ್ರು ಅಂದ್ರೆ ಎಲ್ಲ ಸಂಸಾರಗಳು ಬಹಳ ಕಷ್ಟ ಅನುಭವಿಸಂತ ಪರಿಸ್ಥಿತಿ ಬರ್ತದೆ. ಇವತ್ತು ಸಾಕಷ್ಟು ಜನ ಹಾಲು ಬಿಲ್ ತಗೊಂಡು ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟೋದಿರ್ಬೋದು, ಮನೆಗೆ ರೇಷನ್ ತರೋದಿರ್ಬೋದು, ಅವ್ರ ಸಂಸಾರನ ಸರಿದೂಗಿಸ್ತಾ ಇರೋದು ಇವತ್ತು ಹೈನುಗಾರಿಕೆಯಿಂದ. ಅದರಿಂದ ನಮ್ದೇನು ಮನವಿ ಅಂದ್ರೆ, ನೀವು ಎಲ್ಲಾ ಕ್ಷೇತ್ರಕ್ಕೂ ಒಳ್ಳೇದ್ ಮಾಡ್ತಾ ಇದ್ದೀರಾ. IT-BT ಕ್ಷೇತ್ರಕ್ಕೂ ಒಳ್ಳೇದ್ ಮಾಡ್ತಾ ಇದ್ದೀರಾ. ಬಂಡವಾಳ ಶಾಹಿಗಳು ಬಂದ್ ಏನಾದ್ರು ಬಂಡವಾಳ ಹಾಕ್ತಿವಿ ಅಂದ್ರೆ ಎಲ್ಲ ಒಳ್ಳೇದ್ ಮಾಡ್ತಾ ಇದ್ದೀರಾ. ನಮ್ ರೈತರು ಭೂಮಿನ ಎಲ್ ಬೇಕಾ ಅಲ್ಲೆಲ್ಲಾನು ಅಕ್ವೈರ್ ಮಾಡ್ತಾ ಇದ್ದೀರಾ. ನಾವ್ ಎಷ್ಟು ಹೋರಾಟ ಮಾಡಿದ್ರು ನಿಮ್ ಕೆಲಸ ನೀವು ಮುಂದುವರಿಸ್ತಾ ಇದ್ದೀರಾ. ನಮ್ದೇನಪ್ಪ ಬೇಡಿಕೆ ಅಂದ್ರೆ, ನೀವ್ ಇಷ್ಟೆಲ್ಲ ಲಕ್ಷಾಂತರ ಕೋಟಿ ಬಂಡವಾಳ ಇಲ್ಲಿ ಹೂಡ್ತಾರೆ, ಅಲ್ಲಿ ಹೂಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ನಮ್ಗೆ 1 ಲೀಟರ್ಗೆ ನಾವು ಕಷ್ಟಪಟ್ಟು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಅಲ್ಲಿ ಹಾವಿರ್ತದೋ, ಏನಿರ್ತದೋ, ಚೇಳಿರ್ತದೋ, ಎಲ್ಲಾದ್ರೂ ಕಷ್ಟಗಳ ಮಧ್ಯೆ ದಾಟಿ ನಾವು ಇವತ್ತು ಈ ರಾಜ್ಯದ KMFಗೆ ಮತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಹಾಲು ಸಪ್ಲೈ ಮಾಡ್ತಾ ಇದ್ದೀವಿ. ನಮ್ಮ ಕಷ್ಟಕ್ಕೆ ತಕ್ಕನಾದಂತ ಬೆಲೆನ ಕೊಡ್ರಿ ಅಂತ ನಾವು ಇವತ್ತು ಸರ್ಕಾರದ ಗಮನ ಸೆಳಿಬೇಕು ಅಂತೇಳಿ ಇವತ್ತು ನಾವೆಲ್ಲ ರೈತರು, ಹಾಲು ಉತ್ಪಾದಕರು ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅಂತೇಳಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡೋದಕ್ಕೆ ಇವತ್ತೆಲ್ಲ ಸೇರಿದ್ದೀವಿ. ಎಲ್ಲ ರೈತ ಮುಖಂಡರುಗಳು ಇದಕ್ಕ ಸೂಕ್ತವಾಗಿ, ಈ ಒಂದು ಕಾರ್ಯಕ್ರಮ ಸೂಕ್ತವಾಗಿದೆ. ನಾವು ಸರ್ಕಾರದ ಗಮನ ಸೆಳಿಲೇಬೇಕು. ಇವತ್ತು ರೈತರಿಗೆ 1 ಲೀಟರ್ಗೆ 10 ರೂಪಾಯಿಯನ್ನ ಕೊಡ್ಬೇಕು. KMF ಆದ್ರೂ ಕೊಡ್ಲಿ, ಬೆಂಗಳೂರು ಒಕ್ಕೂಟ ಆದ್ರೂ ಕೊಡ್ಲಿ, ಇಲ್ಲ ಸರ್ಕಾರ ಆದ್ರೂ ಕೊಡ್ಲಿ. ನಾವು ಹಾಕಂತ ಹಾಲಿಗೆ ಇವಾಗ ಏನ್ ನಮಗೆ ಕೊಡ್ತಾ ಇದ್ದೀರಾ ಅದ್ರ ಜೊತೆ 10 ರೂಪಾಯಿ ಸೇರಿಸ್ಕೊಟ್ರೆ ಆ ರೈತರು ಬದುಕು ಕಟ್ಟಿಗೆಂಡು ಜೀವನ ಮಾಡ್ಬೋದು. ಇಲ್ದ್ರೆ ಬಹಳ ಕಷ್ಟಕ್ಕೆ ಸಿಗ್ತದೆ ಅಂತೇಳಿ ಈ ಒಂದು ಹೋರಾಟನ ನಾವು ನಾಳೆ 9ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಮೆಮೊರಂಡಮ್ ನ ಕೊಡ್ತೀವಿ, ನಮ್ಮ ಒಂದು ಪತ್ರವನ್ನ ಕೊಡ್ತೇವೆ. ಅದನ್ನ ಶೀಘ್ರ ಸರ್ಕಾರಕ್ಕೆ ತಲುಪಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ರೈತರಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ. ಯಾಕಂದ್ರೆ ಇವತ್ತು ಯಡಿಯೂರಪ್ಪನವ್ರನ್ನು ನೆನ್ಕಂತಾರೆ, ಸಿದ್ದರಾಮಯ್ಯನವ್ರು ನೆನ್ಕಂತಾರೆ, ಕುಮಾರಸ್ವಾಮಿ ಅವ್ರು ನೆನ್ಕಂತಾರೆ. ಅಂದ್ರೆ ಅವ್ರೆಲ್ಲರೂ ಏನೋ ಒಂದು ಗುರ್ತಿರೋಂಥದ್ದೊಂದು ಬಿಟ್ಟೋಗ್ಯವ್ರೆ ರೈತರಿಗೆ. ಇವತ್ತು 2 ರೂಪಾಯಿದು ಯಡಿಯೂರಪ್ಪನ ಕಾಸು ಬಂತ ಅಂತಾರೆ. ಸಿದ್ದರಾಮಯ್ಯನವ್ರು ಬಂದವು 4 ರೂಪಾಯಿ ಜಾಸ್ತಿ ಮಾಡಿದ್ರು. ಹಂಗ ಒಬ್ಬೊಬ್ರು ಒಂದೊಂದು, ಕುಮಾರಸ್ವಾಮಿ ಅವ್ರು ಬಂದವು ಸಾಲ ಮನ್ನಾ ಮಾಡಿದ್ದು ಅಂತ ಅನೇಕ ಒಳ್ಳೆ ಸ್ಕೀಮ್ಗಳನ್ನ ಸರ್ಕಾರ ಕೊಟ್ಟವ್ರೆ. ಇವರು ಹೋರಾಟದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಜನರ ಕಷ್ಟವನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಅದ್ರ ಮೇಲಾಗಿ ಬೊಂಬೂಲ್ನ ಅಧ್ಯಕ್ಷರಾದಂತಹ DK ಸುರೇಶ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಸಹೋದರರಾಗಿರೋದ್ರಿಂದ, ಸುರೇಶ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ರೈತರ ಕಷ್ಟನ ಕಣ್ಣೆದುರುಗಡೆ ನೋಡಿ ಅವರು ಸಹ ಆ ಕಷ್ಟನ ಅನುಭವಿಸಿ ಬಂದಿರೋದಕ್ಕೆ 100ಕ್ಕೆ 100 ಇದಕ್ಕೆ ಸ್ಪಂದಿಸ್ತಾರೆ. ಒಳ್ಳೆ ಕಾಲ ಬಂದದೆ ಅಂತೇಳಿ ನಮ್ಮ ಮನ್ಸಿಗೆ ಅನ್ಸೈತೆ. ನಾವು ಕೇಳದೆ ಹೋದ್ರೆ ನಾವು ತಪ್ಪಾಗ್ತದೆ ಅಂತೇಳಿ ನಾವು ಇವತ್ತು ರೈತರು ಎಲ್ಲರೂ ಒಗ್ಗಟ್ಟಾಗಿ ಹಾಲು ಒಕ್ಕೂಟದಿಂದ ನಮ್ಗೆ 10 ರೂಪಾಯಿಯನ್ನ ಲೀಟರ್ಗೆ ಹಾಕೊಡಿ ಅಂತ ಒಂದು ಮನವಿ ಪತ್ರವನ್ನ ಕೊಡೋದಕ್ಕೆ 9ನೇ ತಾರೀಕು ಹೋಗ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಪಕ್ಷಾತೀತವಾಗಿ, ಇದರಲ್ಲಿ ಯಾವುದೇ ಕಾಂಗ್ರೆಸ್, ದಳ, BJP ಏನೂ ಇಲ್ಲ. ನಮ್ಗೆ ಪಕ್ಷಾತೀತವಾಗಿ ಹಾಲು ಉತ್ಪಾದಕರಷ್ಟೇ, ಹಾಲು ಹಾಕೋರೆಲ್ಲ ನಮ್ಮವರೇ. ನಮ್ದೊಂದು ಗ್ರೂಪ್, ಹಾಲು ಹಾಕೋರೆಲ್ಲ ನಾವು ಒಂದು ಅಂತ. ಅದರಿಂದ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ದಯವಿಟ್ಟು ನಮ್ಗೆ 1 ಲೀಟರ್ಗೆ 10 ರೂಪಾಯಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ 9ನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಇದೆ.
ಆ ಒಂದು ಪ್ರತಿಭಟನೆಗೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನನ್ನ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳಲ್ಲಿ ಆ ಮನವಿಯನ್ನ ಮಾಡ್ತೇನೆ.